ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣ ಬಚ್ಚಲಾಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಈ ಬಾರಿ ಕೊಪ್ಪಳದಲ್ಲಿ ಅತ್ಯಧಿಕ ಬಿಸಿಲು ದಾಖಲಾಗ್ತಾ ಇದೆ. ಪ್ರತಿ ಬಾರಿಯೂ ಈ ದಿನಗಳಲ್ಲಿ ಬಿಸಿಲು ಏರಿಕೆ ಆಗ್ತಿತ್ತು. ಆದರೆ ಈ ಬಾರಿ ಬಿಸಿಲಿನೊಂದಿಗೆ ಬಿಸಿ ಗಾಳಿ ಸಹ ಬೀಸ್ತಾ ಇದೆ. ಎಲ್ ನೀನೋ ಎನ್ನುವಂಥ ಏನು ಬಿಸಿಗಾಳಿ ಈಗ ಆರಂಭವಾಗಿದೆ. ಈ ಆರಂಭವಾಗಿರುವಂಥ ಎಲ್ ನೀನೋದಿಂದ ಜನರ ಮೇಲೆ ಆರೋಗ್ಯ ಸಮಸ್ಯೆಗಳು ತೀವ್ರವಾಗ್ತಾಯಿದೆ ಅನ್ನುವಂಥ ವರದಿಗಳಿವೆ. ಜೊತೆಗೆ ಸಾಮಾನ್ಯರು ಹೇಳುವ ಪ್ರಕಾರ ಎಲ್ಲಿ ಕುಳಿತರೂ ಸಹ ಸಮಾಧಾನ ಆಗುವುದಷ್ಟು ಬಿಸಿ ಗಾಳಿ ನಮಗೆ ಬೀಸ್ತಾ ಇದೆ. ಜೊತೆಗೆ ಮುಂಜಾನೆಯಿಂದಲೇ ಸಂಜೆವರೆಗೂ ತೀವ್ರವಾದ ಬಿಸಿ ಗಾಳಿಗೆ ನಾವು ತತ್ತರಿಸಿ ಹೋಗ್ತಿದ್ದೀವಿ ಅನ್ನುವಂಥ ಮಾತುಗಳು ಕೇಳಬೇಕು. ಅದರಲ್ಲೂ ಚಿಕ್ಕ ಮಕ್ಕಳು ಮತ್ತು ನವಜಾತ ಶಿಶುಗಳಲ್ಲಿ ಈ ತೀವ್ರತರವಾದ ಆರೋಗ್ಯ ಸಮಸ್ಯೆ ಉಂಟಾಗ್ತಿದೆ ಅನ್ನುವಂಥ ಮಾಹಿತಿಗಳು ಕೇಳಿಬರ್ತವೆ. ಚಿಕ್ಕ ಮಕ್ಕಳ ತಜ್ಞರ ಪ್ರಕಾರ ಹೇಳೋದಾದರೆ ಈಗ ಈ ಬಿಸಿಲಿನ ತಾಪಮಾನ ಮಕ್ಕಳಲ್ಲಿ ನಿರ್ಜಲೀಕರಣ ಉಂಟಾಗ್ತಾಯಿದೆ, ಅಂದರೆ ಡಿಹೈಡ್ರೇಷನ್ ಆಗ್ತಾಯಿದೆ. ಅದರ ಜೊತೆಗೆ ಮಗುವಿಗೆ ತಲೆ ಸುತ್ತು ಬರ್ತಾಯಿದೆ, ಜೊತೆಗೆ ವಾಂತಿ ಭೇದಿ ಚಲುವಾಗ್ತಾಯಿದೆ, ಅದರ ಜೊತೆಗೆ ಜ್ವರ ಕಾಣಿಸ್ಕೊಳ್ತಾ ಇದೆ ಮತ್ತು ಇದು ತೀವ್ರತರವಾದರೆ ಕಿಡ್ನಿ ಫೇಲ್ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಈ ನಿಟ್ಟಿನಲ್ಲಿ ಮಕ್ಕಳನ್ನು ಸಾಧ್ಯವಾದಷ್ಟು ತಂಪಾದ ಗಾಳಿಯಲ್ಲಿ ಇರಿಸೋಕ್ಕೆ ಪ್ರಯತ್ನ ಪಡಬೇಕು. ಜೊತೆಗೆ ತಗಡಿನ ಶೆಡ್ನಲ್ಲಿದ್ದಿಂದ ಹೊರಬರಬೇಕು, ಗಾಳಿ ಸರಿಯಾಗಿ ಬರಬೇಕು ಮತ್ತು ಸರಿಯಾದ ನೀರು ಮತ್ತು ಆಹಾರವನ್ನು ಸೇವಿಸಬೇಕು ಅನ್ನುವಂಥ ಸಲಹೆಯನ್ನು ವೈದ್ಯರು ನೀಡ್ತಾ ಇದ್ದಾರೆ. ಈಗ ಟೆಂಪ್ರೇಚರ್ ಇದು ಸಮ್ಮರ್ ಡೇಸಲ್ಲಿ ಜಾಸ್ತಿ ಆದಂಗೆಲ್ಲ ಯೂಶ್ವಲಿ ನ್ಯೂ ಬಾರ್ನ್ಸಲ್ಲಿ ಏನಂದರೆ ಡಿಹೈಡ್ರೇಷನ್ ಫೀವರ್ ಅಂತ ಹೇಳ್ತೀವಿ. ಡಿಹೈಡ್ರೇಷನ್ ಫೀವರ್ ಆಗುತ್ತೆ. ಸ್ಪೆಷಲಿ ಈಗ ಒಂದು ತಿಂಗಳ ಒಳಗಿನ ಮಕ್ಕಳಿಗೆ, ನವಜಾತ ಮಕ್ಕಳಿಗೆ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆದರೆ ಫೀಡಿಂಗ್ ಕಡಿಮೆ ಮಾಡೋದು, ಯೂರಿನ್ ಕಡಿಮೆ ಆಗೋದು, ಕಿರಿಕಿರಿ ಜಾಸ್ತಿ ಮಾಡೋದು, ಈ ಥರ ಪ್ರಾಬ್ಲಮ್, ಜ್ವರ ಜಾಸ್ತಿ ಬರೋದು ಪ್ರಾಬ್ಲಮ್ ಆಗುತ್ತೆ. ಇದನ್ನೇ ಮತ್ತೆ ಜಾಸ್ತಿ ಸಿವಿಯರ್ ಫಾರ್ಮ್ ಆಯ್ತಂದರೆ ಕಿಡ್ನಿ ಫೇಲ್ ಆಗೋದು ಅಥವಾ ಮತ್ತು ಮೈಟಾರ್ಗನ್ ಫೇಲರ್ ಆಗೋದು, ಅಡ್ಮಿಷನ್ ನೆಸರಿ ಬೇಕಾಗುತ್ತೆ. ಇದು ಅವಾಯ್ಡ್ ಮಾಡೋಕ್ಕಾದ್ರೆ ನ್ಯೂ ಬಾರ್ನ್ಸಲ್ಲಿ ಆದಷ್ಟು ಈಗ ಸ್ಪೆಷಲಿ ಶೀಟ್ ಮನೆಯಲ್ಲಿ ಅಥವಾ ತಗಡಿನ ಮನೆಯಲ್ಲಿ ಈ ಥರ ಎಲ್ಲ ಇರ್ತಾರೆ, ಅಥವಾ RCCನೂ ಜಾಸ್ತಿ ಹೀಟ್ ಆಗುತ್ತೆ. ಆದಷ್ಟು ಹೀಟ್ ಅವಾಯ್ಡ್ ಮಾಡ್ಕೊಳ್ಳೋದು ನೋಡಬೇಕು. ಫೀಡಿಂಗ್ ಚೆನ್ನಾಗಿ ಮಾಡಬೇಕು, ಹೈಡ್ರೇಷನ್ ಮೇಂಟೈನ್ ಮಾಡಬೇಕು. ಆದಷ್ಟು ಹಂಗೇನಾರ ಮಗು ಸುಸ್ತು ಅನಿಸ್ತಾ ಇತ್ತು, ಫೀಡಿಂಗ್ ಚೆನ್ನಾಗಿ ಮಾಡಿದ್ರೆ ಡಾಕ್ಟ್ರ್ ಹತ್ರ ಕಾಣಬೇಕು. ಮತ್ತು ಸ್ಕೂಲ್ ಗೋಯಿಂಗ್ ಹುಡುಗರು ಅಥವಾ ಈ ಸ್ವಲ್ಪ ದೊಡ್ಡ ಟಾಡ್ಲರ್ಸು, ಸ್ಕೂಲ್ ಗೋಯಿಂಗ್ ಹುಡುಗರೆಲ್ಲ ಮೈನರ್ ಹೀಟ್ ಫಾರ್ಮ್ ಆಫ್ ಇಲ್ನೆಸ್ ಅಂದರೆ ಪ್ರಿಕ್ಕಿ ಹೀಟ್, ಅಂದರೆ ಮೈಯೆಲ್ಲ ತುರಿಕೆ ಬರೋದು, ಕೆಂಪ ಗುಳ್ಳೆ ಆಗೋದು, ಈ ಥರ ಆಗುತ್ತೆ. ಇಲ್ಲಾಂದರೆ ಹೀಟ್ ಇದಾಗುತ್ತೆ, ಸಿನ್ಕೋಪ್ ಅಂತ ಆಗುತ್ತೆ. ಈಗ ಸ್ಕೂಲ್ ಪ್ರೇಯರ್ಸಲ್ಲೆಲ್ಲ ತಲೆಚಕ್ರ ಬರೋದು, ತಲೆಚಕ್ರ ಬಂದು ಬೀಳೋದು, ಮೂರ್ಛೆ ಬರೋದು, ಈ ಥರ ಆಗುತ್ತೆ. ಮತ್ತು ಇಲ್ಲಾಂದರೆ ಹೀಟ್ ಕ್ರ್ಯಾಂಪ್ಸ್, ಮೈಕೈಯೆಲ್ಲ ನೋವು ಬರೋದು, ಕೈ ಕಾಲು ಸೆಳೆತ ಬರೋದು, ಈ ಥರ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅಗ್ದಿ ಸ್ವಲ್ಪ ಮೇಜರ್ ಫಾರ್ಮ್ ಆಫ್ ಇಲ್ನೆಸ್ ಅಂದರೆ ಹೀಟ್ ಎಕ್ಸಾಷನ್ ಅಂತ ಆಗುತ್ತೆ. ಹೀಟ್ ಎಕ್ಸಾಷನ್ ಅಂದರೆ ಜಾಸ್ತಿ ಹೊತ್ತು ಬಿಸಿಲಲ್ಲಿ ಅಡ್ಡಾಡೋದು, ಜಾಸ್ತಿ ನೀರು ಕುಡಿದೇ ಇರೋದು, ಆ ಥರ ಆದಾಗೆಲ್ಲ ಮಕ್ಕಳಿಗೆ ತಲೆನೋವು ಬರೋದು, ತಲೆ ಚಕ್ರ ಬರೋದು, ಫೀವರ್ ಬರೋದು, ಕೈಕಾಲು ನೋವು ಬರೋದು, ಮತ್ತು ಸುಸ್ತಾಗೋದು, ವಾಮಿಟ್ ಆಗೋದು, ಲೂಸ್ ಮೋಷನ್ ಆಗೋದು, ಈ ಥರ ಪ್ರಾಬ್ಲಮ್. ಈ ವರ್ಷ ಈಗ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದ್ರಿ ಆಲ್ಮೋಸ್ಟ್ ಎಲ್ಲ. ಈ ಡಿಹೈಡ್ರೇಷನ್ ಫೀವರು, ಹೀಟ್ ಎಕ್ಸಾಷನ್ ಎಲ್ಲ ಪೇಷಂಟ್ಸ್ ಬರ್ತಾ ಇದ್ದಾರೆ. ಹಾಂ, ಈ ಸಲ ಸ್ವಲ್ಪ ಜಾಸ್ತಿನೇ ಟೆಂಪ್ರೇಚರ್ ಈ ಸಲ ಜಾಸ್ತಿ. OPD ಅರೌಂಡ್ ಇರ್ತಾರೆ, ಅರೌಂಡ್ 100. ಅದರಲ್ಲಿ ಒಂದು ಡೈಲಿ ಒಂದು 4-5 ಅಂತೂ ಅಡ್ಮಿಟ್ ಆಗ್ತಾರೆ. ಮತ್ತು ಏನು ಈ ದಿನಗಳಲ್ಲಿ ಇನ್ನೂ ಈಗಾಗಲೇ ಬರ್ತಾ ಇರುವಂಥ ರೋಗಗಳಲ್ಲಿ ಸಾಕಷ್ಟು ಜನರಲ್ಲಿ ಈ ರೀತಿಯ ಮಕ್ಕಳಲ್ಲಿ ಸಮಸ್ಯೆ ಕಾಣ್ತಾ ಇದೆ. ಇದಕ್ಕೆ ಮಕ್ಕಳನ್ನು ಪಾಲಕರೇ ಜೋಪಾನ ಮಾಡ್ಕೋಬೇಕು ಅನ್ನುವಂಥ ಮಾಹಿತಿಯನ್ನು ವೈದ್ಯರು ಸಲಹೆ ನೀಡ್ತಾ ಇದ್ದಾರೆ. ಇದ್ರ ಜೊತೆಗೆ ಕೊಪ್ಪಳ ಜಿಲ್ಲಾಡಳಿತ ಈ ಬಾರಿಯೂ ಸಹ ಒಂದು ಹೀಟ್ ವೇವ್ ಸ್ಟ್ರೋಕ್ ಅಂತ ವಾರ್ಡನ್ನು ತೆಗೆದುಕೊಂಡಿದೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ ವರ್ಷವೂ ಸಹ ಹೀಟ್ ವೇವ್ ಸ್ಟ್ರೋಕ್ ವಾರ್ಡನ್ನು ಮಾಡಿದರು. ಆದರೆ ಅದೃಷ್ಟಕ್ಕೆ ಯಾವುದೇ ಪೇಷೆಂಟ್ಗಳು ಅಲ್ಲಿ ದಾಖಲಾಗಲಿಲ್ಲ. ಕಳೆದ ಒಂದು 10ರಿಂದ 15 ದಿವಸದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ವಿಶೇಷವಾಗಿ ನಮ್ಮ ಕೊಪ್ಪಳದಲ್ಲಿ ಈಗ ಬೇಸಿಗೆಯಲ್ಲಿ ಟೆಂಪ್ರೇಚರ್ 40ರಿಂದ 41 ಡಿಗ್ರಿ ಆಗ್ತಾಯಿದೆ. ಹೋದ ಸಲಕ್ಕಿಂತ ಜಾಸ್ತಿ ಆಗ್ತಾಯಿದೆ. ಹೀಗಾಗಿ ಭಾಳ ಜನಕ್ಕೆ ತೊಂದರೆ ಆಗ್ತಾಯಿದೆ. ಹೊರಗಡೆ ಏನಾಗುತ್ತೆ, ಈ ಸಮಯದಲ್ಲಿ ಅವರಿಗೆ ಹೊರಗಡೆ ಅಡ್ಡಾಡಿದಾಗ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೆ ಬಿಸಿಲು ಜಾಸ್ತಿಯಾಗಿ ಅವರ ಆರೋಗ್ಯ ಸಮಸ್ಯೆ ಆಗ್ಬೋದು, ಆರೋಗ್ಯದಲ್ಲಿ ಏರ್ಪೇರು ಆಗ್ಬೋದು. ಅಂಥವರಿಗೆ ಇಮಿಡಿಯೇಟಾಗಿ ನಮ್ಮ ಆಸ್ಪತ್ರೆಯಲ್ಲಿ ಬಂದರೆ ಅವರಿಗೆ ಆರೈಕೆ ಮಾಡೋಕ್ಕಂತೇಳಿ ಸಪ್ರೇಟಾಗಿ ವಾರ್ಡ್ ಮಾಡಿದ್ದೀವಿ. ಅದಕ್ಕೆ ಹೀಟ್ ಸ್ಟ್ರೋಕ್ ವಾರ್ಡ್ ಅಂತಲೇ 10 ಬೆಡ್ ಅವ್ರಿಗೆ ಕಾಯ್ದಿರಿಸಿದ್ದೀವಿ. ಸ್ಪೆಷಲಾಗಿ
ಈ ಬಿಸಿಲಿನಿಂದ ತೊಂದರೆಗೊಳಗಾಗಿ ಬಂದವರಿಗೆ 10 ಬೆಡ್ ವಾರ್ಡಲ್ಲಿ ಇದು ICU ಮಾದರಿ ಟೈಪೇ ವಾರ್ಡ್ ಇದು. ಅದರಲ್ಲಿ ವೆಂಟಿಲೇಟರ್ಸ್ ಸಹ ಇದೆ, ಆಮೇಲೆ AC ಇದೆ. ಇಮಿಡಿಯೇಟಾಗಿ ಬಂದರೆ ಅವರಿಗೆ ಅಟೆಂಡ್ ಮಾಡೋಕ್ಕೆ 2 ನರ್ಸ್ಗಳನ್ನು ಅಪಾಯಿಂಟ್ ಮಾಡಿದ್ದೀವಿ. ಒಬ್ಬರು ಸ್ಪೆಷಲಾಗಿ ಅದಕ್ಕೆ ಒಬ್ಬ ಡಾಕ್ಟ್ರು ಇದ್ದಾರೆ. ಅದಕ್ಕೆ ಬಂದ ತಕ್ಷಣ ಅವ್ರಿಗೆ ಯಾವುದೇ ತೊಂದರೆ ಆಗದಿರಂಗೆ ಇಮ್ಮಿಡಿಯೇಟಾಗಿ ಅವರಿಗೆ ವಾರ್ಡಲ್ಲಿ ಅಡ್ಮಿಷನ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲ, ಈಗ ಸದ್ಯ ಬಿಸಿಲಿಗೆ ಸಂಬಂಧಪಟ್ಟಂಗೆ ಆರೋಗ್ಯದ ಸಮಸ್ಯೆ ಆಗಿ ಯಾರೂ ಅಡ್ಮಿಟ್ ಆಗಿಲ್ಲ. ಬಟ್ ಈ ಸಮಯದಲ್ಲಿ ನನಗನ್ನಿಸ್ದಂಗೆ ಡೆಂಗು ಸ್ವಲ್ಪ ಜಾಸ್ತಿ ಆಗ್ಬೋದು. ಅದರ ಬಗ್ಗೆ ಸಾರ್ವಜನಿಕರು ಸ್ವಲ್ಪ ಕಾಳಜಿ ವಹಿಸ್ಕೋಬೇಕು. ಆಮೇಲೆ ಇನ್ನೊಂದೇನೆಂದರೆ ಬೆಳಿಗ್ಗೆ 10 ಗಂಟೆಯಿಂದ ಬಿಸಿಲು ಜಾಸ್ತಿ ಆಗುತ್ತೆ, ಆಮೇಲೆ 4 ಗಂಟೆವರೆಗೆ ಇರುತ್ತೆ. ಆ ಸಮಯದಲ್ಲಿ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು, ಎಸ್ಪೆಷಲಿ ಮಕ್ಕಳು ಹಾಗೂ ವಯಸ್ಸಾದವರು. ಆಮೇಲೆ ಗಂಟೆಗೊಮ್ಮೆ ನೀರು ಕುಡಿಬೇಕು, ಸಾಧ್ಯ ಆದರೆ ಜ್ಯೂಸ್ ತೊಗೋಬೇಕು. ಇದು ನನ್ನ ಅವರಿಗೆ ಸಜೆಷನ್ನು ಸಾರ್ವಜನಿಕ, ಎಸ್ಪೆಷಲಿ ಮಕ್ಕಳಿಗೆ ಹಾಗೂ ವೃದ್ಧರಿಗೆ. ಇಲ್ಲಿವರೆಗೆ ಏನು ಹೋದ ಸಲ ಮಾಡಿದ ಬಾಡಿಗೆ ಇದಕ್ಕೇನು ಬಂದಿಲ್ಲ ಬಾಡಿಗೆ? ಇಲ್ಲ, ಹೋದ ಸಲ ಇಲ್ಲಿವರೆಗೆ ಯಾವುದೇ ಕೇಸ್ ಅಡ್ಮಿಟ್ ಆಗಿಲ್ಲ ನಮ್ಮಲ್ಲಿ. ಆದರೂ ನಾವೆಲ್ಲ ತಯಾರಿಲಿದ್ದೀವಿ. ಆದರೆ ಈಗಾಗಲೇ ಮುಂಜಾಗ್ರತೆ ಕ್ರಮವಾಗಿ ಅಲ್ಲಿ ಏನು ಮೆಡಿಕಲ್ ICU ಥರ ಒಂದು ವಾರ್ಡನ್ನು ರೆಡಿ ಮಾಡಿದರೆ ಒಟ್ಟು 11 ಹಾಸಿಗೆ ಈ ವಾರ್ಡಿನಲ್ಲಿ 4 ಹಾಸಿಗೆಗೆ ವೆಂಟಿಲೇಟರು ಮತ್ತು HFNCಯನ್ನು ಅಳವಡಿಸಿದ್ದಲ್ಲದೆ ಮತ್ತು ಸಾಧ್ಯವಾದರೆ ಇನ್ನಷ್ಟು ಸಹ ವೆಂಟಿಲೇಟರ್ನ ಅಳವಡಿಸುವ ಸಾಧ್ಯತೆ ಇದೆ. ಒಟ್ಟಾರೆ ಹೇಳೋದಾದರೆ ಏನು ಈಗಾಗಲೇ ಈ ದಿನಗಳಲ್ಲಿ ತಲೆ ಸುತ್ತು ಮತ್ತು ಹೀಟ್ ಸ್ಟ್ರೋಕಿಗೆ ಏನಾದರೂ ಒಳಗಾದರೆ ತಕ್ಷಣ ವೈದ್ಯರನ್ನು ಸಲ್ಲಿಸಿ. ಸಾಕಷ್ಟು ಆರೋಗ್ಯ ಸಮಸ್ಯೆ ಇದೆ ಮತ್ತು ಅವು ವೈದ್ಯರು ಹೇಳೋ ಪ್ರಕಾರ ಬೆಳಗಿನ 10 ಗಂಟೆಯ ನಂತರ 4 ಗಂಟೆವರೆಗೂ ಸಾಮಾನ್ಯವಾಗಿ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗೆ ಬನ್ನಿ ಮತ್ತು ಬಂದಾಗ ಬಿಸಿಲಿನನ್ನು ರಕ್ಷಿಸಿಕೊಳ್ಳ್ರಿ ಅನ್ನುವಂಥ ಸಲಹೆ ನೀಡ್ತಿದ್ದಾರೆ. ಈ ಸಲಹೆಯನ್ನು ಪಾಲಿಸ್ಕೋಬೇಕು. ಜೊತೆಗೆ ಏನು ಜಿಲ್ಲಾಡಳಿತ ಕೈಗೊಂಡ ಏನು ಮುಂಜಾಗ್ರತೆ ಇದೆ ಅದು ಒಂದು ವೇಳೆ ಅವಶ್ಯಕತೆ ಇದ್ದರೆ ಅದನ್ನು ಬಳಸ್ಕೋಬೇಕು ಅನ್ನುವಂಥ ಮಾತುಗಳು ಸಿಗುತ್ತವೆ. ಒಟ್ಟಾರೆಯಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಅತ್ಯಧಿಕ ಬಿಸಿಲು, ಅದರಲ್ಲೂ ಮುಂಜಾನೆಯಿಂದ ಸಂಜೆವರೆಗೂ ಉರಿತಾ ಇರುವಂಥ ಬಿಸಿಲಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಒಂದಿಷ್ಟು ಕ್ರಮ ಕೊಂಡಿದ್ದೆ, ಅದನ್ನು ಬಳಸ್ಕೋಬೇಕು ಅನ್ನುವಂಥ ಮಾತುಗಳು ತಿಳಿಬರ್ತವೆ. ಶರಣಪ್ಪ ಬಾಚುಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.